ಸುಮಾರು 150ಕ್ಕೂ ಹೆಚ್ಚು ಕಲ್ಲುಗಳನ್ನು ಹಾಕಬೇಕಾಗ್ತದೆ. ಅದರಿಂದ ನಮ್ಮ ಜಿಲ್ಲೆಯಲ್ಲೇ ಬಹುಶಃ ಇಂಥದ್ದೊಂದು ಅತಿ ದೊಡ್ಡ ಕಾರ್ಯಕ್ರಮ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಎರಡು ರೀತಿಯಲ್ಲಿ ಈ ಕಾರ್ಯಕ್ರಮ ನಮಗೆ ಬಹಳ ಮುಖ್ಯ ಆಗ್ತದೆ. ಒಂದು, ಜನಸಮುದಾಯಕ್ಕೆ ನಾವು ಏನು ಭರವಸೆಗಳನ್ನು ಕೊಟ್ಟಿದ್ದೋ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಅನೇಕ ಕಾಮಗಾರಿಗಳಿಗೆ ಮಂಜೂರಾತಿ ಕೊಟ್ಟು ಅವುಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಎರಡನೇದು, ವಿರೋಧ ಪಕ್ಷಗಳ ಟೀಕೆ ಟಿಪ್ಪಣಿಗಳಿಗೆ ಒಂದು ರೀತಿಯಲ್ಲಿ ಉತ್ತರವಾಗಿ ಅವರು ಮಾಡತಕ್ಕಂಥ ಸುಮಾರು 15-20 ಇಲಾಖೆಗಳಿಂದ 1,500 ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಗೆ ತಯಾರಾಗಿದ್ದಾವೆ. 1,500 ಕೋಟಿ. ಅದಿನ್ನೂ ಕೂಡ ನಮ್ಮ ಕಾರ್ಯಕ್ರಮ ತಯಾರಿ ಹತ್ತಿರ ಬರೋ ಜೊತೆಗೆ ಇನ್ನೂ ಕೂಡ ಹೆಚ್ಚಾಗ್ಬೋದು. ಕೆಲವು ಇಲಾಖೆಗಳನ್ನು ನಾವು ಸರ್ಕಾರದಿಂದ ಪರ್ಮಿಷನ್ ತಗೊಂಡು ಸೇರಿಸ್ಕೊಳ್ಳೋದು, ಅದಕ್ಕೆ ಅದರಲ್ಲಿ ಪರ್ಮಿಷನ್ ಬಂದಂಗೆ ಎಲ್ಲ ಹೆಚ್ಚು ಆಗ್ಬೋದು. ಈಗ ಕ್ಲಿಯರೆನ್ಸ್ ಸಂಪೂರ್ಣ ಕ್ಲಿಯರ್ ಆಗಿರುವಂಥದ್ದು 1,500 ಕೋಟಿ ರೂಪಾಯಿ. ಇದರಲ್ಲಿ ಸುಮಾರು 850 ಕಾಮಗಾರಿಗಳು ಮಂಜೂರಾತಿಯಾಗಿದ್ದಾವೆ. ಮತ್ತು ಆಡಳಿತಾತ್ಮಕವಾಗಿ ಅನುಮೋದನೆ ಆಗಿದ್ದಾವೆ. ಮತ್ತು ಅನೇಕ ಕಾರ್ಯಕ್ರಮಗಳು ಸಂಪೂರ್ಣ ಆಗಿವೆ. ಅವುಗಳನ್ನು ಉದ್ಘಾಟನೆ ಮಾಡಿ ಶಂಕುಸ್ಥಾಪನೆ ಮಾಡಿ ಈ ಜಿಲ್ಲೆಯ ಅಭಿವೃದ್ಧಿಯ ದಾರಿಯಲ್ಲಿ ಜನಸಮುದಾಯಕ್ಕೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತೇವೆ. ಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವುದರ ಜೊತೆಗೆ ಸುಮಾರು 1,46,000 ಫಲಾನುಭವಿಗಳಿಗೆ 1,46,000 ಫಲಾನುಭವಿಗಳಿಗೆ ಸವಲತ್ತುಗಳನ್ನು ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮವು ಕೂಡ ಇದರ ಜೊತೆಯಲ್ಲಿ ಸೇರಿದೆ.